ಹಾ ಹೇಳಿ ಮೇಡಮ್. 24/1/72 ಯಾರು? ಗ್ಯಾರಂಟಿ ಇಲ್ಲ ನೀವು. ಓಕೆ. 1/1/62 ಯಜಮಾನ್ರ, ಅದು ಗ್ಯಾರಂಟಿ ಇಲ್ಲ. 1/2/1991 ಮಗಂದು, ಅವಂದೇ ಗುರು ಕೇತು. ವರಿ ಮಾಡಂಗಿಲ್ಲ ಹೇಳಿದೀನಿ. ಅದರಿಂದ ಟೆನ್ಷನ್ ತಗೋಬೇಡಿ. ಅದೇ ಹೇಳ್ಬಿಟ್ನಲ್ಲ ನಿಮ್ಗೆ. ಅದೇ ಏನ್ ಲಾಸ್ ಇದ್ರು ಕೂಡ ಇವಾಗ ಅವ್ನು ಉಳಿತಾನಲ್ಲ, ನಮ್ಗೇನ್ ಪ್ರಾಬ್ಲಮ್. ಮರುಮಂದಣೆ ಮಾಡ್ಕೊಂಡು ಅವ್ನು ಉಳಿಸಿ ಮತ್ತೆ ಅವ್ನು ಎತ್ಕೋದು. ಹೆಸರು ಚೇಂಜ್ ಮಾಡ್ಬಿಟ್ರೆ ಅವನು ಮತ್ತೆ ಕ್ಲಿಕ್ ಆಗ್ತಾನೆ. ಹಾ, ಅದು ಕನ್ಸಲ್ಟೇಷನ್ ಮಾಡ್ಬೇಕು. ಹೆಸರಿಗೆ ಚೇಂಜ್ ಮಾಡ್ಬೇಕು. ಹೆಸರು ಚೇಂಜ್ ಮಾಡ್ಬೇಕು. ಹೆಸರು ಚೇಂಜ್ ಮೇಡಮ್ ಬೇಡ. ತಂದೆನ್ ಬೇಕಾದ್ರೆ ಸುಮ್ನೆ ಕೊಡ್ಬೋದು ಪಾರ್ಟ್ನರ್. ತಂದೆನ್ ಕೊಡ್ಬೋದು ಪಾರ್ಟ್ನರ್. 28/88 ಯಾರು? ತಂಗಿ ಬೇಡ. ನಿಮ್ ಯಜಮಾನದು ಡೂಪ್ಲಿಕೇಟ್ ಡೇಟಾ ಬರ್ತಿದ್ರು ಸರಿ, ಅವರು ನಿಮ್ದು ಡೂಪ್ಲಿಕೇಟ್ ಡೇಟಾ ಬರ್ತಿದ್ರು ಸರಿ. ನೀವು ಯಾರಾದ್ರೂ 5ನೇ ನಂಬರ್ ಸ್ಲೀಪಿಂಗ್ ಪಾರ್ಟ್ನರ್ ಇದ್ರೆ ಜೊತೆ ಸೇರಿಸ್ಕೊಳ್ಳಿ. ಅದೇ ನಿಮ್ ರಿಲೇಟಿವ್ ಅಲ್ಲಿ ನಿಮ್ಮ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಳು ಆತರ ಯಾರು ಸುಮ್ನೆ. ಯಾಕೆಂದ್ರೆ ಡೂಪ್ಲಿಕೇಟ್ ಡೇಟಾ ಬರ್ತ ಅಂದ್ರೆ ನೀವು 6, ನಿಮ್ ಯಜಮಾನರು 1, ನಿಮ್ ಮಗ ಅಂತೂ ಒರಿಜಿನಲ್ 1. ಇಲ್ಲೊಂದು 5 ಬಂದ್ಬಿಟ್ರೆ ಈ 6ನೇ ನಂಬರ್ ಪ್ರಾಬ್ಲಮ್ ಎಲ್ಲಾನು ಕ್ಲಿಕ್ ಆಗುತ್ತೆ, ಬೆಳೆಯುತ್ತೆ. ಬೆಳೆಸಿಲ್ಲ ಈಗ ಒಬ್ಬನಿಗೆ ಜೊತೆ ಮಾಡೋದಕ್ಕೆ ತಂದೆ ಜೊತೆಗೆ ಇಟ್ಬಿಟ್ಟು ತಂದೆ ಜೊತೆಲಿ ಇಟ್ಬಿಡಿ. 1 ಇಟ್ಬಿಡಿ. ಡೂಪ್ಲಿಕೇಟ್ ಡೇಟಾ ಬರ್ತದೆ. ಈಗ ಫೈನಾನ್ಷಿಯಲ್ ತುಂಬಾ ಪ್ರಾಬ್ಲಮ್ ಆಗ್ತದೆ. ಅದು ನಿಜ ಮೇಡಮ್. ಇವಾಗ ನನ್ನ ಹತ್ರ ಮಾತಾಡಿದ ತಕ್ಷಣ ಯೋಸರ ಹೋಗ್ತದೆ. ಅದಕ್ಕೆ ತಾನೇ ಮರುಮಂಗನೆ ಹೇಳೋದು. ಮರುಮಂಗಲ್ದನೆ ಮಾಡಿ ಅವನ ಹೆಸರು ಚೇಂಜ್ ಮಾಡಿ ಕ್ಲೀನ್ ಆಗಿ ಕ್ಲಿಕ್ ಆಗುತ್ತೆ. ಸೈಟ್ ಮತ್ತೆ ಮನೆ ಕೋರ್ಟಿಗೆ ನಡೀತಾ ಇದೆ. ಮೇಡಮ್ ಮರುಮಾಂಗಲ್ಯದನ್ನೇ ಬಿಟ್ಟು ಇವಾಗ ನಿಮ್ಮ ಹತ್ರ ಏನು ಇಲ್ಲ ಮೇಡಮ್ ಮಾಡಕ್ಕೆ. 28 ಹಾರಲ್ಲಿ ಹುಟ್ಟೋದು. ಅವ್ರು ಯಾರು? 28/6 ಅಲ್ವಾ? 28/6/1988. ಅವ್ರಿಗೆ ಇವಾಗ ಏನ್ ಪ್ರಾಬ್ಲಮ್? ಅವ್ರದ್ದು ಗುರುಜಿ ಮ್ಯಾರೇಜ್ ಆಗಿದೆ. ಗಂಡ ಅವರು ಡೈವರ್ಸ್ ಬಂದು ಕೇಸ್ ಹೋಗಿದೆ. ಆಕೆ ಜಾತಕದಲ್ಲಿ ಕುಜರಾಹು. ಬಿಸ್ನೆಸ್ ನಿಜ ಹೇಳ್ಬೇಕಂದ್ರೆ ಈಕೆ ನಿಮ್ಗೆ ಅಷ್ಟೊಂದು ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ನಿಮ್ಮ ಯಜಮಾನ ಡೂಪ್ಲಿಕೇಟ್ ಡೇಟಾ ಬರ್ತಿರೋದ್ರಿಂದ ಇವಳನ್ನ ಹಾಕಿ ಮಗನ ಜೊತೆ. ಚಿಕ್ಕಮ್ಮ ಬೆಸ್ಟ್ ಅಲ್ವಾ? ಯಾಕಂದ್ರೆ ಈಕೆ ಶುಕ್ರ ಸ್ವಂತ ಮನೆ, ದುಡ್ಡು ಬರ್ತದೆ. ಬುಧ ಇದೆ, ದುಡ್ಡು ಬರ್ತದೆ. ಇವಳನ್ನ ಹಾಕಿ ಪಾರ್ಟ್ನರ್ ಆಗಿ. ಯಾಕಂದ್ರೆ ಒರಿಜಿನಲ್ ಡೇಟಾ ಬರ್ತಲ್ವಾ? ಯಜಮಾನರು ಡೂಪ್ಲಿಕೇಟ್, ನಿಮ್ದು ಡೂಪ್ಲಿಕೇಟ್ ಇಟ್ಕೊಂಡು ಏನ್ ಮಾಡೋದು? ಬೇಡ, ಇವಳನ್ನ ಹಾಕಿ. ನೀವ್ ಯಾಕಂದ್ರೆ 6 ಇದೀರಲ್ಲ, 5ನೇ ನಂಬರ್ನೇ ನೋಡಿ. 5ನೇ ನಂಬರ್ ನೋಡಿ. 28 ಹಾಕೇನು? ಯಾರದು? ಇನ್ನೊಂದು 28/1/88 ಇದೆ. ಮಗ. ಇನ್ನೊಬ್ಬ ದೊಡ್ಡ ಮಗ. ಗೊತ್ತಾಯ್ತು. ಸೂರಜ್ ಕುಮಾರ್ ಅಂತ ಇವನು ಗುರು ರಾಘು ಒಂದೇ ಮನೇಲಿ ಇದಾರೆ ಮೇಡಮ್. ಅದರಿಂದ ಸಣ್ಣ ಮಗನಿದ್ದಂಗೆ ಇವನು ಪ್ರಾಬ್ಲಮ್ ಅಲ್ವಾ ಮೇಡಮ್? ಆಮೇಲೆ 3 8 ಇದೆ ಅವನ ಡೇಟ್ ಆಫ್ ಬರ್ತ್ ಅಲ್ಲಿ. ಹೆಸರೇನಾದ್ರೂ ಬದಲಾವಣೆ ಮಾಡಿದ್ರೆ ಏನ್ ಹೆಸರು ಇವಾಗ ಒಂದು? ಸೂರಜ್ ಕುಮಾರ್ ಅಂತ. ಮೇಡಮ್ ನಮ್ ಸೂರಜ್ ಅಂದ್ರೆ 13 ಅಲ್ವಾ? ಇವಾಗ ನೀವು ರಘು ರಾಜ್ ಅಂದ್ರೆ ರಘು ಅಂತ ಕರೆಯೋದ್ರಿಂದ 17. ಸೂರಜ್ ಕುಮಾರ್ ಅಂದ್ರೆ ಸೂರಜ್ ಅಂದ್ರೆ 13. ಖಂಡಿತವಾಗಿ ಚೇಂಜ್ ಮಾಡ್ಬೇಕು. ಮಾಡಿದ್ರೆ ಒಳ್ಳೇದಾಗುತ್ತೆ. ಬೇಕು 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 ಬೇಕು. 3 ಜನಕ್ಕೆ ಹೆಸರು ಚೇಂಜ್ ಮಾಡ್ಬೇಕು. ಈ ಉಮ್ಮನ್ನೇ ಪಾರ್ಟ್ನರ್ ಆಗಿ ನೀವಿಬ್ರು ನೋಡ್ಕೊಳ್ಳಿ ಅಷ್ಟೇ ಸಾಕು. ಅಷ್ಟೇ ಬೆಸ್ಟ್. ನಿಮ್ಮ ಯಜಮಾನ್ರು ಬೇಡ. ಸರ್ ಕಾಲ್ ಸೆಂಟರ್ ಮುಂದುವರಿಲ್ಲ, ಏನ್ ಬೇರೆ ನಾನು ಮಿಸ್ ಮಾಡ್ಬೇಕಂತಿದ್ದೀನಿ. ಫಸ್ಟ್ ಕಾಲ್ ಸೆಂಟರ್ ಮಾಡ್ಕೊಂಡು ಮುಂದುವರ್ಕೊಂಡು ಆಮೇಲೆ ಅದ್ರ ಜೊತೆ ಹಂಗೆ ಮಾಡ್ಕೊಂಡು ಹೋಗಿ. ನೀವು ಮರುಮಂದನೆ ಮಾಡಿದ್ರೆ ನಮ್ಗೆ ರಿಸಲ್ಟ್ ಬರ್ತದೆ. ಗುರುಜಿ ಅವಳು ಉಮಾ ಬಟ್ಟೆ ಶಾಪು ಬ್ಯೂಟಿಷಿಯನ್ ಮಾಡ್ಬೇಕಂತಿದ್ದಾರೆ. ಅದೇನ್ ತೊಂದ್ರೆ. ಅದು ಹೆಣ್ಮಕ್ಳು ಸೂಟಬಲ್ ಆಗಿರೋ ಬಿಸ್ನೆಸ್, ಯಾರು ಬೇಕಾದ್ರೂ ಮಾಡ್ಬೋದು. ಅದೇ ಆಯಮ್ಮನೆ ಮಾಡ್ಬೇಕು ಅಂತೀನಿ. ಈಗ ನಾನು ಕೆಲಸ ರಿಸೈನ್ ಮಾಡ್ಬೇಕಂತಿದ್ದೀನಿ ಗುರುಜಿ. 6ನೇ ತಾರೀಕಿಗೆ VRS ಕೊಟ್ಬಿಟ್ಟು ಮಗನ ಜೊತೆಗೆ ಪಾರ್ಟ್ನರ್ ಆಗಿರ್ಬೇಕಂತ. ಖಂಡಿತವಾಗ್ಲೂ ಮಾಡ್ಬೇಕು. ಇಲ್ಲಾಂದ್ರೆ ಲಿಟಿಗೇಷನ್ ಅಲ್ಲಿ ಲೋಕ ಆಗ್ತದೆ, ಸಿಕ್ಕಾಕೊಂಡ್ಬಿಡ್ತೀವಿ. ಪೆನ್ಷನ್ ಬರೋ ಏಜ್ ಬಂತು ತಾನೆ? ಪೆನ್ಷನ್ ಎಲಿಜಿಬಿಲಿಟಿ ಇದಾರೆ ತಾನೆ? ಕಣ್ಣು ಮುಚ್ಕೊಂಡು ರಾಜೀನಾಮೆ ಮಾಡ್ಕೊಂಡು ಕುತ್ಕೊಳ್ಳಿ. 6ನೇ ತಾರೀಕಿಗೆ ಕೊಡ್ತಾ ಇದ್ದೀನಿ ಗುರುಜಿ. ಕೊಡಿ ಬೆಸ್ಟ್. ಥ್ಯಾಂಕ್ಸ್ ಗುರುಜಿ.